ಇವೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿರೋದು ಯಾರು ಅಂದ್ರೆ ಗೋ ಗ್ಯಾಸ್ ಏಜೆನ್ಸಿನವರು. ಅವ್ರು ಇದಕ್ಕೆ ಸೂಕ್ತವಾದ ಯಾವ್ದನ್ನ ಪರಿಹಾರ ಕೊಡ್ದಿರೆ ನಮ್ಮ ಶಿರಾ ತಾಲೂಕಿಗೆ ಗೋ ಗ್ಯಾಸ್ ಏಜೆನ್ಸಿನೇ ಅವಶ್ಯಕತೆ ಇಲ್ಲ. ಅವ್ರು ಬಂದ್ ಮಾಡ್ಕೊಂಡು ಅಲ್ಲಿ ನಮ್ಮ ನಮ್ಮ ಆಟೋ ಚಾಲಕರು ಬೇರೆ ಬೇರೆ ದಾರಿ ನೋಡ್ಕೊಂತಾರೆ, ಬೇರೆ ಉದ್ಯೋಗ ನೋಡ್ಕೊಂತಾರೆ. ಏನ್ ಇದ್ರಿಂದನೇ ಜೀವನ ಮಾಡ್ಬೇಕು ಅನ್ನೋದೇನಿಲ್ಲ. ಕೆಲವರು ಅದ್ರಿಂದ ಜೀವನ ಮಾಡೋರು ಇದಾರೆ. ಹಳಬ್ರೆಲ್ಲ ಸಿದ್ದೇಶಣ್ಣ ಹೇಳ್ದಂಗೆ ಹಳಬ್ರೆಲ್ಲ ಏನ್ ಇದೇ ಗೋ ಗ್ಯಾಸ್ ನಂಬ್ಕೊಂಡೆ ಜೀವನ ಮಾಡ್ತಿರ್ಲಿಲ್ಲ, ಮಾಡ್ತಾರೆ. ಹೊರಗಡೆನೂ ಇಂದನೂ ತರ್ಬೋದು, ಏನೋ ಮಾಡ್ತಾರೆ, ಅವ್ರು ಜೀವನ ಮಾಡ್ತಾರೆ, ಇವ್ರನ್ನೇ ಏನ್ ನಂಬ್ಕೊಂಡಿಲ್ಲ. ಬಟ್ ಈ ತರ ಮೋಸ ಮಾಡೋದು ಬಿಟ್ಬಿಟ್ಟು ಅವರು ಸಾರ್ವಜನಿಕರಿಗೆ ಒಳ್ಳೆ ನ್ಯಾಯ ಕೊಡ್ಲಿ ಅಂತಂದು ಹೇಳ್ತೀನಿ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗೋ ಗ್ಯಾಸ್ ಏಜೆನ್ಸಿನೂ ಬೇಡ, ಏನು ಬೇಡ, ಇವತ್ತೇ ಮುಚ್ಕೊಂಡು ಹೋಗ್ಬಿಡಿ. ಅವಶ್ಯಕತೆನೇ ಇಲ್ಲ ಶಿರಾ ತಾಲೂಕಿಗೆ. ಅದನ್ನೇ ನಮ್ಮ ಆಟೋ ಸಂಘದ ಅಧ್ಯಕ್ಷ ಆದಂತ ಸಿದ್ದಣ್ಣವರು, ನಮ್ಮ ನಗರ ಅಧ್ಯಕ್ಷ ಆದಂತ ಅಂಜನವ್ರು ಏನ್ ಹೇಳಿದ್ರ, ಈಗ ಏನಾಗೈತೆ ಅಂದ್ರೆ ಈ ಪರಿಸ್ಥಿತಿ ಬೇಲಿನೇ ಇದ್ದು ಹೊಲ ನುಂಗ್ಬೇಕಾದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಇವತ್ತು ಆ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದೈತೆ. ಅಧಿಕಾರಿಗಳು ಅನ್ನೋದ್ಕಿನ್ನ ಇಲ್ಲಿ ಮೇಂಟೆನೆನ್ಸ್ ಏನಂತಂದು ಅವರು ಗೋ ಗ್ಯಾಸ್ ಏಜೆನ್ಸಿನವ್ರು ಮೇಂಟೆನೆನ್ಸ್ ಏನಂತ ಮಾಡ್ತಿದಾರೆ. ಇಲ್ಲೇ ಹುಡುಗರುಗಳೇ ಇಲ್ಲೇ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರವ್ರು ಏನೇನ್ ಮಾಡ್ಕೊಂತಿದಾರೋ ಗೊತ್ತಿಲ್ಲ. ಅವರೇ ನೈಟ್ ಅಂಡ್ ನೈಟ್ ಮೀಟರ್ ಚೇಂಜ್ ಮಾಡೋದು, ಇನ್ನೊಂದು ಮತ್ತೊಂದು ವೈಟೇಜ್ ಕಮ್ಮಿ ಬರೋದು, ಇವೆಲ್ಲ 15 ವರ್ಷದಿಂದ ಕ್ರಿಯೇಟ್ ಆಗಿದೆ. ಅದು ಇವತ್ತು ಬೆಳಕಿಗೆ ಬಂದಿದೆ. 15 ವರ್ಷದಿಂದ ಯಾರು ಹೋರಾಟ ಮಾಡಕ್ ಬಂದಿರ್ಲಿಲ್ಲ. ಈ ತರ ಯಾವ್ದು ಸೀನ್ ಕ್ರಿಯೇಟ್ ಆಗಿರ್ಲಿಲ್ಲ. ಇವತ್ತು ಸೀನ್ ಕ್ರಿಯೇಟ್ ಆಯ್ತು, ಇವತ್ತು ಬಂದವ್ರೆ. ಇವತ್ತು ಅದೆಲ್ಲದು ಗೊತ್ತಾಗಿರೋದಕ್ಕೆ ಇವತ್ತು ನಮ್ಮ ಆಟೋ ಚಾಲಕರು ಸಂಘದವ್ರು ಎಲ್ಲರೂ ಬಂದವ್ರೆ. ಅವ್ರೆಲ್ಲ ಕೆಲಸ ಕೆಡಿಸ್ಕೊಂಡ್ ಬಂದಿರೋದು. ಇವತ್ತೇನಾಯ್ತು ಅಂದ್ರೆ, ಈಗ ಮುಂಚೆ ಗೋ ಗ್ಯಾಸ್ ಇಲ್ದಿದ್ರು ಆಟೋ ಓಡ್ಸೋರು. ಇವತ್ತು ಗೋ ಗ್ಯಾಸ್ ಬೇಕು ಅಂತಾನು ಏನಿಲ್ಲ. ಗೋ ಗ್ಯಾಸ್ ಬಂದೈತೆ ಅಂತಂದು ಅವ್ರು ಓಡಿಸ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಇವತ್ತು ಗೋ ಗ್ಯಾಸ್ ಈ ಬಂಕ್ ಇಲ್ಲ ಅಂದ್ರೂ ಅವ್ರಿಗೆ ಆಟೋ ಓಡಿಸಕ್ಕೆ ಅವಕಾಶ ಐತೆ, ಅವ್ರು ಓಡಿಸ್ತಾರೆ. ಮುಂಚೆ ಬರೀ ಈ ಬಂಕೆ ಕಾಯ್ಕೊಂಡೇನು ಅವ್ರ ಜೀವನ ಮಾಡ್ತಿರ್ಲಿಲ್ಲ, ಮಾಡ್ತಾ ಇದಾರೆ. ಇವತ್ತೇನ್ ನಮ್ಮ ಅಧ್ಯಕ್ಷರುಗಳು ಏನ್ ಹೇಳಿದಾರ ಅದಕ್ಕೆ ನಾವು ಸ್ಪಂದಿಸ್ತೀವಿ. ಅದಕ್ಕೆ ನಾವು ಹೋರಾಟ 100%. ಇವತ್ತು ಎಷ್ಟೊತ್ತಲ್ಲಿ ಹೋರಾಟ ಮಾಡ್ತೀವಿ. ಇವ್ರು OTP 5 ನಿಮಿಷಕ್ಕೆ ಕೊಡ್ತೀನಿ ಅಂದ್ರು. 5 ನಿಮಿಷ ಅಲ್ಲ, ಇಲ್ಲ ಆಲ್ರೆಡಿ ನಾವು ಬಂದು 3 hours ಆಯ್ತು. OTPನೂ ಇಲ್ಲ, ಎಂತದೂ ಇಲ್ಲ. ನಾಳೆ ಬೆಳಿಗ್ಗೆ ಯಾರೋ ಆಫೀಸರ್ಸ್ ಬರ್ತೀನಿ ಅಂತಂದವ್ರು, ಅವ್ರ ಹತ್ರ ಮಾಹಿತಿ ತಗೊಬೇಕು ಅಂತಂದವ್ರೆ. ಪೊಲೀಸ್ ಅವ್ರಿಗೆ ಇವರು ಇದಕ್ಕೂ ಸಂಬಂಧ ಇಲ್ಲ ಅಂತ ಅವರೇ ಅಧಿಕಾರಿಗಳು ಹೇಳ್ತಾರೆ. ಪೊಲೀಸರು ಯಾಕೆ ಇಲ್ಲಿ ಬರ್ಬೇಕು ಅಂತ ಅವರೇ ಪ್ರಶ್ನೆ ಮಾಡ್ತಾರೆ. ನಾವೇನ್ ಮಾಡೋಣ ಇದಕ್ಕೆ? ನಾವು ಬಂದಿದೀವಿ. ನಾವು ಸಾರ್ವಜನಿಕರ ಹಿತಾಸಕ್ತಿಯಿಂದ ಇಲ್ಲಿ ಸಮಸ್ಯೆ. ಇವತ್ತೊಂದು ದಿನ ಆಟೋ ನಿಂತ್ರೆ ನಾವು ಎಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ಅಂತಂದು ಇಲ್ಲಿ ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಮಳೆ ಬರೋ ವಾತಾವರಣನೂ ಐತೆ. ಜನ ಹೊರಗ್ ಬರ್ಬೇಕಾ ಬಾಡು ಅನ್ನೋದು ಒಂದು ಸಮಸ್ಯೆ ಉಂಟಾಗುತ್ತೆ. ಇವೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿರೋದು ಯಾರು ಅಂದ್ರೆ ಗೋ ಗ್ಯಾಸ್ ಏಜೆನ್ಸಿನವರು. ಅವ್ರು ಇದಕ್ಕೆ ಸೂಕ್ತವಾದ ಯಾವ್ದನ್ನ ಪರಿಹಾರ ಕೊಡ್ದಿರೆ ನಮ್ಮ ಶಿರಾ ತಾಲೂಕಿಗೆ ಗೋ ಗ್ಯಾಸ್ ಏಜೆನ್ಸಿನೇ ಅವಶ್ಯಕತೆ ಇಲ್ಲ. ಅವ್ರು ಬಂದ್ ಮಾಡ್ಕೊಂಡು ಅಲ್ಲಿ ನಮ್ಮ ಆಟೋ ಚಾಲಕರು ಬೇರೆ ಬೇರೆ ದಾರಿ ನೋಡ್ಕೊಂತಾರೆ, ಬೇರೆ ಉದ್ಯೋಗ ನೋಡ್ಕೊಂತಾರೆ. ಏನ್ ಇದ್ರಿಂದನೇ ಜೀವನ ಮಾಡ್ಬೇಕು ಅನ್ನೋದೇನಿಲ್ಲ. ಕೆಲವರು ಅದ್ರಿಂದ ಜೀವನ ಮಾಡೋರು ಇದಾರೆ. ಹಳಬ್ರೆಲ್ಲ ಸಿದ್ದೇಶಣ್ಣ ಹೇಳ್ದಂಗೆ ಹಳಬ್ರೆಲ್ಲ ಏನ್ ಇದೇ ಗೋ ಗ್ಯಾಸ್ ನಂಬ್ಕೊಂಡೆ ಜೀವನ ಮಾಡ್ತಿರ್ಲಿಲ್ಲ, ಮಾಡ್ತಾರೆ. ಹೊರಗಡೆನೂ ಇಂದನೂ ತರ್ಬೋದು, ಏನೋ ಮಾಡ್ತಾರೆ, ಅವ್ರು ಜೀವನ ಮಾಡ್ತಾರೆ, ಇವ್ರನ್ನೇ ಏನ್ ನಂಬ್ಕೊಂಡಿಲ್ಲ. ಬಟ್ ಈ ತರ ಮೋಸ ಮಾಡೋದು ಬಿಟ್ಬಿಟ್ಟು ಅವರು ಸಾರ್ವಜನಿಕರಿಗೆ ಒಳ್ಳೆ ನ್ಯಾಯ ಕೊಡ್ಲಿ ಅಂತಂದು ಹೇಳ್ತೀನಿ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗೋ ಗ್ಯಾಸ್ ಏಜೆನ್ಸಿನೂ ಬೇಡ, ಏನು ಬೇಡ, ಇವತ್ತೇ ಮುಚ್ಕೊಂಡು ಹೋಗ್ಬಿಡಿ. ಅವಶ್ಯಕತೆನೇ ಇಲ್ಲ ಶಿರಾ ತಾಲೂಕಿಗೆ.